ಅಭಿವೃದ್ಧಿನಲ್ಲಿ ಇವತ್ತು ಬಿಲ್ ಬಾಕಿ ಇದೆ ಇದು ಅಂತ ಏನಾದ್ರು ಹೇಳೋದಾದ್ರೆ ಯಾತ ಕೇಳ್ತೀರಿ? ಇವತ್ತು ಬಸವರಾಜ ಬೊಮ್ಮಾಯಿ ಅವರು, ನಾನು ಬಸವರಾಜ ಬೊಮ್ಮಾಯಿ ಅವ್ರ ಹೋಗಿ ಬರ್ಸ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ಬಸವರಾಜ ಬೊಮ್ಮಾಯಿ ಅವರು ನನಗೂ ಬರ್ಕೊಟ್ಟಿದ್ದಾರೆ, ಒಂದು 50 ಕೋಟಿ ಬರ್ಕೊಟ್ಟಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹೌದು 50 ಕೋಟಿ ನನಗೆ ಬರ್ಕೊಟ್ಟಿದ್ರು, ನಾನು ಇಲ್ಲ ಅಂತ ಹೇಳೋದಿಲ್ಲ. ರೇ ಈಗ ನಿಮಗೂ ಕೂಡ ಕಾಲ ಬರುತ್ತೆ, ಇರೇ ಸ್ವಲ್ಪ ಇರ್ರಿ. ಅವ್ರು ಬರ್ಕೊಟ್ಟಿದ್ದು ರೇ ಸ್ವಾಮಿ, ಅವ್ರು ಬರ್ಕೊಟ್ಟಿದ್ದು ಅವ್ರು ಇಳಿದು ಹೋಗುವಾಗ ಬಿಡ್ರಿ, ಅವ್ರು ಇಳಿದು ಹೋಗುವಾಗ ಬರ್ಕೊಟ್ಟು ತಮಾಷೆ ಮಾಡ್ತಿದ್ದೀರಾ? ಸುನೀಲ್ ಕುಮಾರ್ ಮಾತಾಡಿದಾಗ ತಡ್ರಿಗೆ ಹೇಳ್ತೀನಿ ನಾನು. ಇವ್ರೆ ತಡ್ರಿ ಹತ್ಯಾಕೆ 20 ಕೊಟ್ರ ತಡ್ರಿ ಇರ್ಲಿ ಈಗ ಇಳಿದು ಹೋಗುವ ಕೊಟ್ರು. ಆದ್ರೆ ಏನ್ ಮಾಡಿದ್ರು ಗೊತ್ತದು? ಇರಿಗೇಷನ್ ಇಲಾಖೆನಲ್ಲಿ ನಿಮ್ಗೆ ಒಬ್ಬರಿಗೆ 50 ಲಕ್ಷ 50 ಕೋಟಿ ಕೊಟ್ಟಿರ್ಬೇಕು, ಎಲ್ಲರಿಗೂ 4 ವರ್ಷದ 25 ಕೋಟಿ ಕೊಟ್ಟಿಲ್ಲ. ಈಗ ಅದು ಹೇಳದ್ ಬೇಡ, ನಾನು ಹೇಳ್ತೀನಿ. ಯಾತಕ್ಕೆ ಒಂದು ವ್ಯವಸ್ಥೆಯನ್ನ ತಗೊಂಡ್ರು ಅಂತಂದ್ರೆ, ಆ ಕೊಟ್ಟೋದು ದುಡ್ಡು ಏನು ಯಾರಿಗೆ ಬಿಟ್ಟೋದ್ರು ಗೊತ್ತಾ? ಮುಂದುವರೋ ಸರ್ಕಾರಕ್ಕೆ ಬಿಟ್ಟೋದ್ರು. ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದರಲ್ಲಿ ಎಷ್ಟು 1,24,000 ಕೋಟಿ ಆರ್ಡ್ ಅಂಡ್ ವರ್ಕ್ ಆ್ಯಂಡ್ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟೋದ್ರು. ಬಿಲ್ ಎಷ್ಟು ಬಾಕಿ ತಗೊಳ್ಳಿ, ಬಿಲ್ ಬಾಕಿ PWD ಎಷ್ಟು ಬಿಲ್ ಬಾಕಿ ತಗೊಳ್ಳಿ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಬಾಕಿ ಬಿಟ್ಟೋದ್ರು ಕೇಳಿ. ಸಿದ್ದರಾಮಯ್ಯನವರು ಹಿಂದೆ ಬಿಟ್ಟು ಇರ್ಬೋದು, ಅದ್ ನಮಗೆ ಗೊತ್ತಿಲ್ಲ. ಆದ್ರೆ ಈ ಬಾಕಿನ ತೀರಿಸ್ಬೇಕಲ್ಲ, ಇವತ್ತು ಈ ಬಾಕಿ ತೀರಿಸ್ಲೇಬೇಕಲ್ರಿ. ಇವ್ ಕೊಡದೇ ಇದ್ರೆ ಈಗೆಲ್ಲ ಬಿಲ್ಲ. ಮೊನ್ನೆ ದಿವಸ ನಮ್ಮ ಡಿವಿಷನ್ ನಲ್ಲಿ ಬಿಲ್ ಚೆಕ್ ಬರೆದ್ರು, ಒಂದೇ ಒಂದು ನಮ್ಮ ಫಾಲೋವರ್ಸ್ ಬರಲಿಲ್ಲ, ನಮ್ಮ ಇವ್ರಿಗೆ ಬರಲಿಲ್ಲ. ಎಲ್ಲ ಹಿಂದೆ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಯಾರು ಮಾಡಿದ್ರು ಅವ್ರು ಓತು ಬಿಲ್ಗಳೆಲ್ಲ. ಏನ್ ಮಾಡಕ್ಕಾಗುತ್ತೆ? ಕಾನೂನು ಕೊಟ್ರು, ಹೌದು ಅವ್ರದ್ದು ಬಾಕಿ ನಿಂತಿದೆ, ಅವ್ರ ಕಾಲದ್ದು ಅಂತ ಹೇಳಿ ನಾವು ಬಿಡಕ್ಕಾಗುತ್ತಾ? ಇವತ್ತು ನಾವು ನಿಮ್ಮ ಕಾಲದ ನಿಮ್ ಸರ್ಕಾರ ಬಿಟ್ಟೋದ್ ಬಾಕಿ ಎಲ್ಲನೂ ತೀರ್ಸಕ್ಕೋಸ್ಕರ ನಾವು ಒದ್ದಾಸಾಯದಾಯ್ತು. ಇವತ್ತು ನಾವು MLAಗಳು ಹೌದಪ್ಪ ಅವತ್ತಿನ ಕಾಲದಲ್ಲಿ ಕೊಟ್ಟಿದ್ದಾರೆ, ಆ ಬಾಕಿ ಎಲ್ಲನೂ ನಾವು ತೀರಿಸಬೇಕಾದ್ದು ನಮ್ಮ ಸರ್ಕಾರದ ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ನಾವು ಅದನ್ನು ಬಾಕಿನ ತೀರಿಸ್ತಾ ಇದ್ದೀವಿ. ತೀರ್ಸಕ್ಕೋಸ್ಕರ ಇವತ್ತು ಸ್ವಲ್ಪ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗಿದೆ. MLAಗಳಿಗೆ ವೈಯಕ್ತಿಕವಾಗಿ ಕೊಡ್ತಕ್ಕಂಥ ಅವರ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಅಭಿವೃದ್ಧಿ ಅನುದಾನದಲ್ಲಿ ಕುಂಠಿತ ಆಗಿದೆ. ಇಲ್ಲ ಅಂತ ನಾನು ಹೇಳಲಿಲ್ಲ, ಸ್ವಲ್ಪ ಕುಂಠಿತ ಆಗಿದೆ. ಆದ್ರೆ ನಿಮ್ಮ ಬಾಕಿ ತೀರಿದ ಮೇಲೆ 100ಕ್ಕೆ 100 ಭಾಗ ನಿಮಗೂ ಅನುದಾನ ಸಿಗುತ್ತೆ, ನಮಗಿನ್ನೂ ಸಮೃದ್ಧಿಯಾಗಿ ಅನುದಾನ ಸಿಗುತ್ತೆ, ಒಳ್ಳೆ ಕೆಲಸ ಕಾರ್ಯಗಳು ಆಗ್ತವೆ. ಅದರಲ್ಲಿ ಹತಾಶರಾಗತಕ್ಕಂಥ ವ್ಯವಸ್ಥೆ ಬೇಡ. ಈ ರೀತಿ ಕೆಲಸನ ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಏನೇನೋ ಮಾತಾಡೋದ್ರಿಂದ ಏನು ಸಿಗೋದಿಲ್ಲ. ಇದು ಆಗುತ್ತೆ ಅಂತಕ್ಕಂಥದ್ದನ್ನ ಇದು ಎಲ್ಲಾ ವರ್ಷಗಳಲ್ಲೂ ಬಿಟ್ಟು ಎಲ್ಲ ಮುಖ್ಯಮಂತ್ರಿಗಳು ಬದಲಾವಣೆ ಆಗುವಾಗ ಬಿಟ್ಟು ಹೋಗಿರ್ತಕ್ಕಂಥ ಪದ್ಧತಿ ಅಂತಲಾರು ತಿಳ್ಕೊಳ್ಳಿ, ಅವತ್ತಿನ ಇದು ಅಂತಲಾರು ತಿಳ್ಕೊಳ್ಳಿ. ನಮ್ಮ ಏನು ಮನೆಗಳು ಕೊಡ್ಬೇಕಾಯ್ತು ಅವನ್ನೂ ಕೊಟ್ಟೋದ್ರು, ಮುಂಜೂರಾದ ಅಷ್ಟೇ, ಒಂದು ಮನನ್ನು ಕಟ್ಟಲಿಲ್ಲ. ಎಲ್ಲಾ ಇಲಾಖೆಯಲ್ಲೂ ಎಲ್ಲ PWD ಇಲಾಖೆಯಿಂದ ಹಿಡಿದು ಯಾವ್ಯಾವ ಅಭಿವೃದ್ಧಿ ಅನುದಾನಗಳಿದಾವೆ ಅವೆಲ್ಲವೂ ಎಲ್ಲ ಸರ್ಕಾರದಲ್ಲೂ ಮಾಡಿದ್ದಾರೆ. ಅದನ್ನು ಓಪನ್ ಮಾತಾಡ್ಕೊಂಡು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ನಾವು ಕುಂಠಿತ ಮಾಡೋದು ಬೇಡ. ಅದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವು ಮಾಡ್ಕೊಂಡು ಹೋಗೋಣ. ಅದನ್ನ ನಾವು ಮಾಡಬೇಕ ಹೊರತು ಅದನ್ನ ಬಿಟ್ಟು ಇಲ್ಲಿ ಸಂಧಿವೆ ಇದು ಮಾಡ್ತೀರಿ. ಆಯ್ತು, ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮಗೆ ನಿಮ್ಮ ಪಕ್ಷಕ್ಕೆ ಬದ್ಧತೆ ಇದ್ರೆ ಗ್ಯಾರಂಟಿ ರದ್ದು ಮಾಡಿ ಅಂತ ವಜಾ ಮಾಡಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಡಿ. ಮತ್ತೆ ಗ್ಯಾರಂಟಿ ಸುತ್ತಿ ಬಳಸಿ ಗ್ಯಾರಂಟಿ ಸರಿಯಿಲ್ಲ ಅನ್ನೋದಕ್ಕೆ ಹೋಗ್ತಿರಲ್ಲ, ಅದರ ಬದಲು ನೇರವಾಗಿ ಹೇಳಿಲ್ಲ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಬೇಕಿಲ್ಲ ಅಂತೇಳಿ ನಿಮಗೆ ಇದನ್ನು ಕೊಡಿ ಒಂದು ಸ್ಟೇಟ್ಮೆಂಟ್. ನಾವು ಆಯ್ತು ನೋಡೋಣ, ಆಮೇಲೆ ನಿಲ್ಸೋದು ಮುಂದುವರ್ಸೋದು ಆಮೇಲೆ ನೋಡ್ತೀವಿ ನಾವು. ಯಾಕೆ ಆ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರಿ ಇಲ್ಲ. ಇವತ್ತು ಒಂದು ಬಡ ಕುಟುಂಬ 5,000 ರೂಪಾಯಿನ ಒಂದು ತಿಂಗಳು ತಗೊಂಡು ಇವತ್ತು ಎಷ್ಟು ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ ಗೊತ್ತಾ?